ಹಲೋ ಗೆಳೆಯರೇ, ವೆಲ್ಕಮ್ ಟು ದ ವಿಡಿಯೋಲೋಕ. ಇವತ್ತು ನಾನು ನಿಮಗೆ ನಮ್ಮ ಕೋಳಿ ಫಾರ್ಮ್ ತೋರಿಸ್ತೀನಿ. ಮತ್ತು ಇತ್ತೀಚೆಗೆ ಕೆಲವೊಂದು ರೋಗಗಳು ಸ್ಪ್ರೆಡ್ ಆಗ್ತಿದ್ದಾವೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಬನ್ನಿ ನಮ್ಮ ಕೋಳಿ ಫಾರ್ಮ್ ನೋಡೋಣ. ನಾಟಿ ಕೋಳಿ ಸಾಕೋದಂದರೆ ಈಸಿ, ಸುಲಭ ಅಂತ ಅಂದ್ಕೊತಾರೆ. ನೋಡಿ, ಇವತ್ತು ನಾವು ಈ ಥರ ಒಂದು ಚಿಕ್ಕ ಕೇಜಿಂದ ಶುರು ಮಾಡಿ ಇಷ್ಟು ದೊಡ್ಡ ಗುಡ್ಲು ಥರ ಹಾಕಿದ್ದೀವಿ ನಮ್ಮ ಕೋಳಿ ಕೊಡೋದಕ್ಕೋಸ್ಕರ. ಇದರೊಳಗಡೆ ಕೆಲವೊಂದು ಸಿಸ್ಟಮ್, ಅಲ್ಲಿಯ ಮಂಚ ನಾವ್ಯಾರಾದರೂ ಇರೋದಕ್ಕೆ, ಇಲ್ಲಿ ನೈಟೆಲ್ಲ ಇದ್ರ ಮೇಲೆ ಕೋಳಿ ಕೂರೋದು, ಕೆಳಗಡೆ ಮೊಟ್ಟೆ ಇಡೋದಕ್ಕೋಸ್ಕರ ಈ ಥರ ಮಾಡಿದ್ದೀವಿ. ಆಯಿತಾ, ಬನ್ನಿ. ಇದಿಷ್ಟು ನಮ್ಮ ಶೆಡ್. ಇಲ್ಲಿ ಇದು ಬಾಕ್ಸ್ ಒಳಗಡೆ ಮರಿಗಳಿದ್ದಾವೆ. ಅಂದರೆ ಹುಟ್ಟಿ ಒಂದು 15-20 ದಿನ ಮನೆ ಒಳಗಡೆ, ಕಾಂಪೌಂಡ್ ಒಳಗಡೆ ಇನ್ನೊಂದಿದೆ ಬಾಕ್ಸ್, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದರಲ್ಲಿ ಇರ್ತವೆ. ಒಂದು 20 ದಿನ ಮರಿ ಆದಮೇಲೆ 2 ತಿಂಗಳು, 1.5-2 ತಿಂಗಳ ತನಕ ಈ ಬಾಕ್ಸ್ ಒಳಗಡೆ ಮರಿ ಇರ್ತವೆ. ನಂತರ ನಾವು ಹೊರಗಡೆ ಓಡಾಡೋಕೆ ಬಿಡೋದು. ನೋಡಿ ಫ್ರೆಂಡ್ಸ್, ಈ ಥರ ಅಡಿಕೆ ತೋಟಕ್ಕೆ ಮೆಸ್ ಕಟ್ಬಿಟ್ಟು ಕೋಳಿ ಬಿಟ್ಟಿದ್ದೀವಿ. ಈಗ ಚಿಕ್ಕ ಹೊರಗಡೆ ಇರೋವು 150 ಇದ್ದಾವೆ ಟೋಟಲ್ ಮರಿ, ದೊಡ್ಡವೆಲ್ಲ ಸೇರಿ. ಯಾರನ್ನ ಬಂದರೆ ಸಾಕು, ಕಾಲಿಗೆ ಸಿಗ್ತವೆ. ನೋಡಿ ಫ್ರೆಂಡ್ಸ್, ಈ ಥರ ಇದಕ್ಕೆ ನಾವು ಮಾಮೂಲಿ ಫುಡ್ಡು, ಕೋಳಿದೆ ಚಿಕ್ಕ ಬೂಸ ಬರುತ್ತೆ ಅದು, ಮತ್ತು ಮೆಕ್ಕೆಜೋಳ, ನಂತರ ರಾಗಿ, ಇದಿಷ್ಟನ್ನು ಹಾಕ್ತೀವಿ. ಎಕ್ಸ್ಟ್ರಾ ಫುಡ್ ಏನು ಅಂಥದ್ದೇನು ಕೊಡಲ್ಲ. ಮತ್ತು ಯಾರೇ ಕೋಳಿ ಸಾಕೋರಿದ್ರೆ ಆಲ್ಮೋಸ್ಟ್ ಅಕ್ಕಿ ಮತ್ತು ಅನ್ನನ ಸ್ವಲ್ಪ ಕಡಿಮೆ ಮಾಡಿ. ಯಾಕಂದರೆ ಚಿಕ್ಕ ಮರಿಗಳೇನಾದರೂ ಈ ಅಕ್ಕಿ ಅನ್ನ ಅಂಥದನ್ನ ಜಾಸ್ತಿ ತಿಂದರೆ ಅವಕ್ಕೆ ಜ್ವರ ಅಥವಾ ರೋಗ ಬರೋದು ಬೇಗ ಅಟ್ಯಾಕ್ ಆಗುತ್ತೆ ರೋಗಗಳು. ಅದಕ್ಕೆ ಅವನ್ನ ಹಾಕ್ಲೇಬೇಡಿ ಅಂತ ಅಲ್ಲ, ಸ್ವಲ್ಪ ಕಡಿಮೆ ಮಾಡಿ ಅಷ್ಟೇ. ಬೇಕಾದರೆ ಹಸಿಗೆ ಹಾಕೋ ಬೂಸ ಬರುತ್ತಲ್ಲ, ಶಾಂತಿ ಬೂಸ ಅಥವಾ ಡೈರಿಯಿಂದನೇ ಯಾವುದೇದೋ ಕೊಡ್ತಾರೆ, ಆ ಬೂಸಗಳನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನಾಕಿ ಅದನ್ನು ಹಾಕ್ಬೋದು ಕೋಳಿಗಳಿಗೆ. ಅದರಿಂದನೂ ಚೆನ್ನಾಗಿ ಇಳುವರಿ ಬರ್ತವೆ. ನೋಡಿ ಫ್ರೆಂಡ್ಸ್, ಅಡಿಕೆ ತೋಟ ಒಂದೇ ಒಂದು ಹುಲ್ಲು ಇಲ್ದಂಗೆ, ಒಂದು ಹುಲ್ಲು ಕಡ್ಡಿನೂ ಇಲ್ದಂಗೆ ಕೋಳಿ ಮೇಂಟೈನ್ ಮಾಡ್ತವೆ. ಮತ್ತು ಪರವಾಗಿಲ್ಲ, ಇಳುವರಿನೂ ಚೆನ್ನಾಗಿರುತ್ತೆ ಅಡಿಕೆ ತೋಟದ್ದು. ಮತ್ತು ಸ್ಯಾದ್ರೆ ಇರಲ್ಲ, ಮೀನ್ಸ್ ಜಾಸ್ತಿ ಗಿಡ ಗಂಟೆ ಬೆಳ್ಕೊಂಡು ಹುಳ ಉಪ್ಪಡೆ ಅಂಥದ್ದೇನೂ ಇರಲ್ಲ. ಮನೆ ಅಕ್ಕಪಕ್ಕನೇ ತೋಟ ಇರೋರು ಆರಾಮಾಗಿ ಕೋಳಿ ಶೆಡ್ ಮಾಡ್ಬೋದು. ಅವರಿಗೂ ತುಂಬ ಯೂಸ್ಫುಲ್ಲಾಗಿರುತ್ತೆ. ಏನಾದರೂ ಕೋಳಿಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಹೇಳ್ತೀನಿ ಬೇಕಾದರೆ. ನೋಡಿ ಗಾಯ್ಸ್, ನಾನು ಏನು ಹೇಳೋದಕ್ಕೆ ವಿಡಿಯೋ ಮಾಡಿದೆ ಅಂದರೆ, ನೋಡಿ ಕೆಲವೊಂದು ಮರಿಗಳು ಈ ಥರ ಮಲಗಿಬಿಡ್ತವೆ, ಜೂಗುಡಿಸ್ತಿರ್ತವೆ, ಅಷ್ಟೊಂದು ಮೂಮೆಂಟ್ ತೋರಿಸಲ್ಲ, ಜಾಸ್ತಿ ಕಣ್ಣು ಬಿಡ್ತಿರಲ್ಲ, ಸೌಂಡ್ ಇಲ್ಲ, ಈ ಥರ. ಅದಕ್ಕೆ ಮೆಡಿಸನ್ ಇದೆ. ಮತ್ತು ಜ್ವರ ಬಂದಂಗಾಗಿರುತ್ತೆ, ಹಿಂಗೆ ಇರ್ತವೆ. ಜಾಸ್ತಿ ತುಪ್ಪಡ ಎಲ್ಲ ಸ್ವಲ್ಪ ಅಗ್ಲಿಸ್ಕೊಂಡು ರೆಕ್ಕೆ ಇಳೆ ಬಿಡ್ಕೊಂಡು ಕೂತಿರ್ತವೆ. ನೋಡಿ ಗೆಳೆಯರೆ, ನೋಡಿ ಈ ಥರ ರೆಕ್ಕೆ ಅಗಲಿಸ್ಕೊಂಡು ಪಾಪ ಕೂತಿರ್ತವೆ. ಅಷ್ಟೊಂದು ದೊಡ್ಡದಾಗೇನು ಮೂಮೆಂಟ್ ಮಾಡಲ್ಲ. ಈ ಥರ ಸೈಲೆಂಟಾಗಿರ್ತವೆ.
ಹಂಗೆ ಜಾಸ್ತಿ ಪುಕ್ಕ ಎಲ್ಲ ಇದು ಆಲ್ಮೋಸ್ಟ್ ಅದೇ ರೋಗದ್ದು. ಅದು ಮೆಡಿಷನ್ ಏನಪ್ಪ ಅಂದರೆ ಇದು 3 ಥರ ಇದೆ. ಅಂದರೆ ಮೂರನ್ನೂ ಹಾಕಬೇಕು. ಫಸ್ಟ್ನೇದು ಇದು ಕೋಸೋಮಿಕ್ಸ್ ಪ್ಲಸ್. ಕೋಸೋಮಿಕ್ ಪ್ಲಸ್ಸು ಇದು ಪೌಡರ್ ಫಾರ್ಮಲ್ಲಿರುತ್ತೆ. ಇದನ್ನು ವಾಟರಲ್ಲಿ ಮಿಕ್ಸ್ ಮಾಡಿ ಹಾಕ್ಬೋದು. ಕೋಸೋಮಿಕ್ಸ್ ಪ್ಲಸ್ಸಿನ ಡೋಸೇಜ್ ಕೂಡ ಆ ಪ್ಯಾಕಲ್ಲೇ ಇರುತ್ತೆ. ಆಲ್ಮೋಸ್ಟ್ ನಾವು ಯಾವುದೇ ಪೌಡ್ರಿಗೆ ಏನೇ ಮೆಡಿಸನ್ ತೆಗೆದ್ರೂ ಅದ್ರ ಮೇಲೇ ಅದ್ರ ಲೇಬಲಲ್ಲೇ ನಮಗೆ ಅದ್ರ ಡೋಸೇಜ್ ಸಿಗುತ್ತೆ. ಇದನ್ನು ಕೂಡ ನೋಡ್ಬೋದು ನೀವು. ನೋಡಿ 1 to 4 ವೀಕ್ ಒಳಗಡೆ ಇರೋಕ್ಕೆ 1 ಲೀಟ್ರಿಗೆ 1 ಗ್ರಾಮು. ಈಗ ಈ ಥರ ನೀವು ನೋಡ್ಕೊತ ನೀವು ಕ್ಲೀನಾಗಿ ಮರಿಗಳ್ಗೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಆ್ಯಂಪೋರ್ಲಿಯಮ್, ಇದು ಕೂಡ ಒಂದು ಓರಲ್ ಪೌಡರೇ. ಇದನ್ನು ನಾವು ನೀರಲ್ಲಿ ಅಥವಾ ಅದು ಬೇರೆದ್ರಲ್ಲಿ ಮಿಕ್ಸ್ ಮಾಡ್ಬೋದು. ಇದ್ರ ಡೋಸೇಜ್ ಕೂಡ ಮೆನ್ಷನ್ ಮಾಡಿದ್ದಾರೆ ಪ್ಯಾಕಲ್ಲೇ, ನೋಡ್ಕೊಂಡು ಹಾಕಿ. ನೀವು ಎಲ್ಲಿ ಇದನ್ನೆಲ್ಲ ತೊಗೊತೀರೋ ಅವ್ರನ್ನೇ ಕೇಳಿದ್ರು ಕೂಡ ಅವರು ಡೋಸೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ವಿಫೆರಲ್. ಇದನ್ನು ವೆಟ್ ಫೆರಲ್ ಅಂತ ಕೂಡ ಕರೀತಾರೆ. ಅಂದರೆ ಇಷ್ಟೊತ್ತು ತೋರಿಸಿದ್ದು ಮೀನ್ಸ್ ಕಾನ್ಸ್ಯೂಮಿಕ್ಸ್ ಪ್ಲಸ್ ಮತ್ತು ಆಂಫೋರ್ಲಿಯಮ್ ಓರಲ್ ಪೌಡರ್ ಇವೆರಡೂ ಪೌಡರ್ ಫಾರ್ಮಲ್ಲಿರುತ್ತೆ. ಬಟ್ ಇದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ, ಆಯಿತಾ. ಇದ್ರ ಡೋಸ್ನ ಕೂಡ ಇದ್ರ ಮೇಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ನೀವು ನೋಡ್ಬೋದು. ಈ ಮೂರನ್ನು ಕೋಳಿಗಳು ಮಾಮೂಲಿ ಕುಡಿಯೋ ನೀರಲ್ಲಿ ಅದರಲ್ಲೇ ಬೆರೆಸಿ ಸಾಕು. ಇದನ್ನು ಪಕ್ಕ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ನಾನು ತೋರಿಸಿದ್ನಲ್ಲ ಆ ಥರ ಯಾವುದೇ ಮರಿಗಾಗಿದ್ದರೂ ಪ್ಲೀಸ್ ಇದನ್ನೊಂದ್ಸಲ ಟ್ರೈ ಮಾಡಿ. ಒಂದು 3-4 ಡೇಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಕಂಟಿನ್ಯೂಸ್ ಆಗಿ ಒಂದು 2 ತಿಂಗಳು 3 ತಿಂಗಳು ಡೈಲಿ ಹಾಕಿ, ಏನೂ ಆಗೋಲ್ಲ, ಆಯಿತಾ. ಕಂಟಿನ್ಯೂ ಮಾಡಿದ್ರೆ ಕೋಳಿಗಳಾಗಿರ್ಬೋದು, ಮರಿ ಆಗಿರ್ಬೋದು, ಯಾವುದಕ್ಕೆ ಆಗಿದ್ರೂ ಯಾವುದೇ ರೋಗ ಇಲ್ಲದೆ ಬೆಳಿತವೆ. ಪ್ಲೀಸ್ ಟ್ರೈ ಇಟ್. ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಮತ್ತು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಬೇಕಾದರೆ ಕೋಳಿಗಳ ಬಗ್ಗೆ ಆಗಿರ್ಬೋದು, ಏನು ತಿಳಿದಾದರೂ ಸರಿ ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್.